ನಮಸ್ಕಾರ ಫ್ರೆಂಡ್ಸ್. ನಾನ್ ನಿಮ್ಗೆಲ್ಲ ಹೊಸ ಕತೆ ಯಾವ್ದು ಹೇಳಿ ಅಂತ ಥಿಂಕ್ ಮಾಡ್ಬೇಕಾದ್ರೆ ನಂಗ್ ನೆನ್ಪಾಗಿದ್ದೆ ಕಾವ್ಯ. ನೀವೆಲ್ಲ ನಾನ್ ಮುಂಚೆ ಹೇಳಿರೋ ಬೆಟ್ಟದ ಕೆರೆ ಅನ್ನೋ ಕತೆ ನೋಡಿರ್ಬೋದು. ಅದ್ರಲ್ಲಿ ಕಾವ್ಯ ಅನ್ನೋಳ್ಗೆ ಅದೆಷ್ಟು ಅನ್ಯಾಯ ಆಗಿರುತ್ತೆ, ಕೊನೆಗೋಳು ಅದ್ ಹೆಂಗ್ ಸೇಡ್ ತೀರ್ಸ್ಕೊಂಡಿದ್ಲು ಅಂತ ಹೇಳಿದ್ದೆ. ಸೊ ನಾನ್ ಇವಾಗ ಹೇಳೋ ಈ ಕತೆ ಆ ಕತೆಗ್ ಲಿಂಕ್ ಆಗಿದೆ. ಸೊ ಬನ್ನಿ ಹೇಳ್ತೀನಿ. ಒಂದಿನ ಚೈತ್ರ ಅನ್ನೋಳು ಸಂಜೆ ಕಾಲೇಜ್ ಮುಗಿಸ್ಕೊಂಡು ತುಂಬಾ ಗಾಬರಿಯಿಂದ ಮನೆಗ್ ಬರ್ತಾಳೆ. ತುಂಬಾ ಭಯ ಪಟ್ಕೊಂಡು ಮನೇಲಿ ಅದೇನೋ ಹುಡುಕ್ತಿರ್ತಾಳೆ. ಅವ್ರ ಅಮ್ಮ ಅದನ್ನ ನೋಡಿ, ಏನಾಯ್ತೆ ಚೈತ್ರ, ಯಾಕಿಷ್ಟ್ ಭಯ ಪಡ್ತಿದ್ಯಾ, ಯಾಕೆಲ್ಲ ಹಂಗ್ ಕಿತ್ತಾಕ್ತಿದ್ಯಾ, ಏನ್ ಬೇಕು ಹೇಳು ನಿಂಗೆ ಅಂತ ಕೇಳ್ದಾಗ ಚೈತ್ರ ಅವ್ರನ್ನ ಒಂಥರ ಭಯಾನಕವಾಗಿ ಗುರಾಯಿಸ್ತಾಳೆ. ಆಮೇಲೆ ಇದ್ದಕ್ಕಿದ್ದಂಗೆ ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೊರಡಕ್ ರೆಡಿ ಆಗ್ತಾಳೆ. ಅವ್ರಮ್ಮ ಇದನ್ನೆಲ್ಲ ನೋಡಿ ಇವಳಿಗೆ ಏನೋ ಆಗಿದೆ ಅನ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಆರ್ತಿ ತಗೊಂಡ್ಬಂದು, ನಂಗೊತ್ತು ನೀನ್ ಯಾರಿಗೋ ನ್ಯಾಯ ಕೊಡ್ಸಕ್ ಹೋಗ್ತಿದ್ಯಾ ಅಂತ, ನಾನ್ ನಿಂಗೇನು ಕೇಳಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಆರ್ತಿ ತಟ್ಟೆ ಹಿಡಿತಾರೆ. ಚೈತ್ರ ಅದ್ರ ಹತ್ರ ಕೈ ಇಟ್ಟಿದ ತಕ್ಷಣ ಆರ್ತಿ ತಟ್ಟೆ ಆರೋಗುತ್ತೆ. ಮನೆ ಆಚೆಯಿಂದ ಒಂದ್ ಬೆಕ್ಕು ಜೋರಾಗಿ ಕಿರ್ಚ್ಕೊಂಡು ಓಡೋಗುತ್ತೆ. ಇದೆಲ್ಲ ನೋಡಿ ಚೈತ್ರ ಅವ್ರ ಅಮ್ಮಂಗೆ ಏನೋ ಅಪಶಕುನ ಅನ್ಸುತ್ತೆ. ತುಂಬಾ ಭಯ ಪಡ್ತಾರೆ. ಆದ್ರೆ ಚೈತ್ರ ಒಂದ್ ಲಾಸ್ಟ್ ಸ್ಟೂಡೆಂಟ್ ಆಗಿದ್ಲು. ಯಾರಿಗಾದ್ರೂ ಅನ್ಯಾಯ ಆಗ್ತಿದೆ ಅಂದ್ರೆ ಅವಳು ಯಾರ ಮಾತು ಕೇಳ್ತಿರ್ಲಿಲ್ಲ. ಸೊ ಅವಳನ್ನ ತಡಿಯಕ್ ಹೋಗಲ್ಲ. ಅವತ್ತಿನ ರಾತ್ರಿ ತುಂಬಾ ಜೋರ್ ಮಳೆ ಬರ್ತಿರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಚೈತ್ರ ತನ್ನ ಕಾರ್ ತಗೊಂಡು ಹೊರಡ್ತಾಳೆ. ಇಷ್ಟಕ್ಕೂ ಚೈತ್ರ ಅಷ್ಟೊಂದ್ ಭಯ ಪಟ್ಕೊಂಡ್ ಆ ರಾತ್ರಿ ಹೋಗುವಂತ ಅವಶ್ಯಕತೆ ಏನಿತ್ತು, ಅವಳು ಹೋಗಿದ್ದಾದ್ರೂ ಎಲ್ಲಿಗೆ ಸೊ ಫ್ರೆಂಡ್ಸ್, ಚೈತ್ರ ತುಂಬಾ ಭಯ ಪಟ್ಕೊಂಡು ಎಷ್ಟೇ ಜೋರಾಗಿ ಮಳೆ ಬರ್ತಿದ್ರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಅವಳು ಕಾರ್ ತಗೊಂಡು ಅರ್ಜೆಂಟ್ ಆಗಿ ಎಲ್ಗೋ ಹೊರಡ್ತಾಳೆ ಅಂತ ಹೇಳಿದ್ದೆ. ಅವತ್ತಿನ ರಾತ್ರಿ ಖಾಲಿ ರೋಡ್ ಅಲ್ಲಿ ಒಬ್ಳೆ ಹೋಗ್ತಿರ್ತಾಳೆ. ಹಂಗೆ ಹೋಗ್ತಾ ಹೋಗ್ತಾ ಚೈತ್ರ ಒಂದ್ ಕಾಡ್ದಾರಿ ಕಡೆ ಬರ್ತಾಳೆ. ಹಂಗ ಅವಳು ಬಂದಿದ್ದೆ ಆ ಬೆಟ್ಟದ ಕೆರೆಗೆ. ನಾನ್ ನಿಮ್ಗೆಲ್ಲ ಹೇಳಿದ್ದೆ, ಆ ಕೆರೆ ಹತ್ರ ರಾತ್ರಿ ಆದ್ರೆ ಒಂದ್ ಬೋಟ್ ತಾನಾಗ್ ತಾನೇ ಓಡಾಡ್ತಿರುತ್ತೆ, ಮತ್ತೆ ಅಲ್ಲಿ ಕಾವಿನ ಆತ್ಮ ಅಲಿತಿರುತ್ತೆ ಅಂತ. ಸೊ ಚೈತ್ರ ಬಂದಿದ್ದೆ ಆ ಕಾವ್ಯನ್ ನೋಡಕ್ಕೆ. ಚೈತ್ರ ಹತ್ರ ಕಾವ್ಯಂಗ್ ಸಂಬಂಧ ಪಟ್ಟಿರೋ ಒಂದ್ ವಸ್ತು ಇರುತ್ತೆ. ಅದವಳ ಹತ್ರ ಇದ್ದಿದ್ರಿಂದ ಚೈತ್ರನ್ ಕನ್ಸಲ್ಲೆಲ್ಲ ಬಂದು ಆ ಕಾವ್ಯ ಕಾಡ್ತಿರ್ತಾಳೆ. ಸೊ ಅವಳು ನೋಡಕಂತಾನೆ ತುಂಬಾ ಭಯ ಪಟ್ಕೊಂಡ್ ಬರ್ತಾಳೆ. ಆ ಕೆರೆ ಹತ್ರ ಬಂದಿದ್ ಚೈತ್ರಂಗೆ ಆ ಬೋಟ್ ತಾನಾಗ್ ತಾನೇ ಓಡಾಡ್ತಿರೋದ್ ಕಾಣಿಸುತ್ತೆ. ಜೋರಾಗಿ ಗಾಳಿ ಬೀಸಕ್ ಶುರು ಆಗುತ್ತೆ. ಹಿಂದೆಯಿಂದ ಯಾರೋ ಜೋರಾಗಿ ಕಿರ್ಚಾಡ್ತಾ ಓಡೋದಂಗ್ ಅನ್ಸಿ ಚೈತ್ರ ಆ ಕಡೆ ನೋಡ್ತಾ ಹೋಗ್ತಿರ್ತಾಳೆ. ಇವಾಗ ನಮ್ಗೆಲ್ಲ ಕಾಣಿಸ್ತಿರೋ ತರಾನೇ ಚೈತ್ರಂಗೂ ಆ ಜಾಗ ಖಾಲಿ ಕಾಣಿಸುತ್ತೆ. ಆದ್ರೆ ಅಲ್ಲೇ ಮುಂದೆ ಒಂದ್ ಬಳೆ ಬಿದ್ದಿರೋದ್ ನೋಡಿ ಚೈತ್ರ ಅದನ್ನ ಎತ್ಕೊಂಡ್ ಮೇಲೆ ಎದ್ದೊಳ್ತಾಳೆ. ಮುಂದೆಯಿಂದ ಕಾವಿನ ಆತ್ಮ ಕಾಣಿಸುತ್ತೆ. ಅವತ್ತೇ ಲಾಸ್ಟ್ ಚೈತ್ರ ಏನಾದ್ಲು ಅಂತ ಗೊತ್ತಾಗಲ್ಲ. ಚೈತ್ರ ಕಾಣೆ ಆಗ್ಬಿಡ್ತಾಳೆ. ಎಷ್ಟೇ ಹುಡುಕಿದ್ರು ಅವಳ ಬಗ್ಗೆ ಯಾರಿಗೂ ಏನೂ ಗೊತ್ತಾಗಲ್ಲ. ಇದು ಒಂದ್ ಸೈಡ್ ಕತೆ. ಮತ್ತೆ ಈ ಕತೆಗೊಬ್ಬ ಹೀರೋ ಇದ್ದಾನೆ. ಅವನಿಂದಾನೆ ಈ ಸ್ಟೋರಿ ಚೇಂಜ್ ಆಗ್ತಾ ಹೋಗುತ್ತೆ. ಅವನ್ಗೂ ಈ ಸ್ಟೋರಿಗೂ ಏನ್ ಸಂಬಂಧ? ಎಲ್ಲೋ ಇರೋ ಚೈತ್ರ ಕಾವ್ಯ ಹುಡ್ಕೊಂಡ್ ಬಂದಿದ್ದಾದ್ರೂ ಯಾಕೆ? ಕಾವ್ಯ ಯಾರಿಗೂ ತೊಂದ್ರೆ ಮಾಡಲ್ಲ ಅಂದ್ಮೇಲೆ ಚೈತ್ರ ಏನಾದ್ಲು ಅನ್ನೋದನ್ನ ಮುಂದಿನ ಪಾರ್ಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಗೆ ಇವಾಗ ಕಾಣಿಸ್ತಿರೋನೆ ಈ ಕತೆ ಹೀರೋ. ಇವನ ಹೆಸರು ಕುಮಾರ ಅಂತ. ಕುಮಾರ ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿ ಯಾವಾಗ್ಲೂ ತಮಾಷೆ ಮಾಡ್ಕೊಂಡಿರ್ತಾನೆ. ಇವನು ಆ ಬೆಟ್ಟದ ಕೆರೆ ಇರೋ ಊರಲ್ಲೇ ಇರ್ತಾನೆ. ಇವನ್ಗೆ ಧೈರ್ಯ ಜಾಸ್ತಿ, ಏನೇ ಆದ್ರೂ ಫಸ್ಟ್ ಮುಂದೆ ಇರ್ತಿದ್ದ. ಹಿಂಗಿರೋ ಇವನು ಚೈತ್ರ ಆ ಕೆರೆ ಹತ್ರ ಕಾಣೆ ಆಗಿದ್ ಮಾರನೇ ದಿನ ಅವನ್ ಫ್ರೆಂಡ್ಸ್ ಜೊತೆ ಆ ಕೆರೆ ಹತ್ರ ಬರ್ತಾನೆ. ಅಲ್ಲಿ ಬಂದಿದ್ದವ್ರಿಗೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಗಾಳಿ ಜೋರಾಗಿ ಬೀಸ್ತಿರುತ್ತೆ. ಆಮೇಲೆ ಕೆರೆ ಹತ್ರ ನೋಡ್ತಾರೆ, ಅಲ್ಲಿ ಯಾವಾಗ್ಲೂ ತಾನಾಗ್ ತಾನೇ ಓಡಾಡ್ತಿದ್ದಿದ್ ಬೋಟ್ ಕಾಣಿಸಲ್ಲ. ಇವ್ರಿಗೆಲ್ಲ ವಿಚಿತ್ರ ಅನ್ಸುತ್ತೆ. ಆ ಬೋಟ್ ಏನಾಯ್ತು ಅಂತ ಎಲ್ಲಾ ಕಡೆ ನೋಡ್ತಿರ್ತಾರೆ. ಅವಾಗ ಕುಮಾರಂಗೆ ಒಂದ್ ಬಳೆ ಸಿಗುತ್ತೆ. ಆ ಬಳೆನ ಅವ್ನ್ ಫ್ರೆಂಡ್ ತೋರಿಸ್ತಾನೆ. ಅವನ್ಗೆ ಮೊದ್ಲೇ ಜಾಗದ ಮೇಲೆ ಭಯ ಇರುತ್ತೆ. ಸೊ ಕುಮಾರನ್ ಬೈದು ಇಲ್ಲೇನೇನೋ ಸಿಗ್ತವೆ ಅದನ್ನೆಲ್ಲ ಎತ್ಕೋಬೇಡ ಅಂತ ಆ ಬಳೆನ ಜೋರಾಗಿ ಎಸೆದ್ ಬಿಡ್ತಾನೆ. ಹಿಂಗೆ ಅವರೆಲ್ಲ ಓಡಾಡ್ತಾ ಓಡಾಡ್ತಾ ಸಂಜೆ ಆಗುತ್ತೆ. ಅವಾಗ ಅವರಲ್ಲೇ ಒಬ್ಬ ಇತ್ಕೊಂಡು, ನಮ್ಗೆಲ್ಲ ಗೊತ್ತಿರೋಂಗೆ ಈ ಜಾಗದಲ್ಲಿ ಸಂಜೆ ಹೊತ್ತು ಇರಂಗಿಲ್ಲ, ಸುಮ್ಕೆ ತೊಂದ್ರೆ ಆಗ್ತದೆ, ಬರ್ರಲ್ಲ ಹೋಗುಮ ಅಂತ ಹೇಳಿ ಅಲ್ಲಿಂದ ಹೊರಡೋ ನಿರ್ಧಾರ ಮಾಡ್ತಾರೆ. ಆದ್ರೆ ಕುಮಾರ ಇತ್ಕೊಂಡು, ಅಣ್ತಮ್ಮ ನೀವ್ ಹೋಗ್ರಲ್ಲ, ನಂಗೊಂದ್ ಕೆಲ್ಸ ಅದೆ, ಅದನ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಅವ್ನ್ ಫ್ರೆಂಡ್ ಆ ಬಳೆನ್ ಬಿಸಾಕಿದ್ ಕಡೆ ಅದನ್ನ ಹುಡ್ಕೊಂಡ್ ಬರ್ತಿರ್ತಾನೆ. ಆ ಜಾಗ ಅವನ್ಗೆ ತುಂಬಾ ಭಯಾನಕವಾಗಿ ಕಾಣಿಸುತ್ತೆ. ಆದ್ರೂ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಮುಂದೆ ಬರ್ತಾನೆ. ಹಂಗ್ ಬಂದಿದ್ ಕುಮಾರ ಒಂದ್ ಗುಹೆ ಮುಂದೆ ಬಂದ್ ನಿಂತ್ಕೊಂತಾನೆ. ಇವಾಗ ಕುಮಾರ ಏನ್ ಮಾಡ್ತಾನೆ, ಧೈರ್ಯ ಮಾಡಿ ಅದ್ರೊಳಗ್ ಹೋಗ್ತಾನ. ಅಷ್ಟಕ್ಕೂ ಆ ಗುಹೆಲ್ ಅಂತದೇನಿರ್ಬೋದು ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಕುಮಾರ ಆ ಬಳೆನ್ ಹುಡುಕ್ತಾ ಹುಡುಕ್ತಾ ಒಂದ್ ಭಯಾನಕ ಕಾಡೊಳಗ್ ಬಂದಿರ್ತಾನೆ. ಅವಾಗ ಅಲ್ಲೊಂದ್ ಗುಹೆ ಕಾಣಿಸುತ್ತೆ ಅಂತ ಹೇಳಿದ್ದೆ. ಆ ಗುಹೆ ನೋಡಕ್ ತುಂಬಾ ಭಯಾನಕವಾಗಿರುತ್ತೆ. ಅಲ್ಲಿ ಈ ತರ ಮಾಟ ಮಂತ್ರ ಮಾಡೋ ಅಂತ ವಸ್ತುಗಳು ಮತ್ತೆ ನರಬಲಿ ಕೊಡೋ ಅಂತ ಬಲಿಪೀಠ ಇರುತ್ತೆ. ಆ ಜಾಗ ನೋಡಿದ್ ಕುಮಾರಂಗ್ ಗೊತ್ತಾಗುತ್ತೆ ಅಲ್ಲೇನೋ ಆಗ್ತಿದೆ ಅಂತ. ಹಂಗೆ ಕುಮಾರ ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅವನ್ಗೆ ಹಿಂದೆಯಿಂದ ಯಾರೋ ಅವನ್ನೇ ನೋಡ್ತಿರೋ ತರ, ಏನೋ ಹೇಳ್ತಿರೋ ತರ ಅನ್ಸುತ್ತೆ. ಆದ್ರೆ ಹಿಂದೆ ತಿರುಗ್ ನೋಡಿದ್ರೆ ಯಾರು ಕಾಣಿಸಲ್ಲ. ಇದ್ದಕ್ಕಿದ್ದಂಗೆ ಕುಮಾರಂಗೆ ಅವನ್ ಮೇಲೆ ರಕ್ತ ತೊಟ್ಟಿಕ್ತಿರೋ ತರ ಅನ್ಸಿ ಮೇಲ್ ನೋಡ್ತಾನೆ. ಆ ಮರಕ್ಕೊಂದ್ ಅದ್ದು ಸತ್ತು ನೇತಾಡ್ತಿರುತ್ತೆ. ಅದನ್ನ ನೋಡಿದ್ ಕುಮಾರ ಬೆಚ್ಚ ಬೀಳ್ತಾನೆ.
ಅವಾಗ್ಲೇ ಆ ಗುಹೆ ಒಳಗಿಂದ ಯಾವ್ದೋ ಒಂದ್ ಹೆಂಗ್ಸು ಜೋರಾಗಿ ಅಳ್ತಿರೋ ಶಬ್ದ ಬರುತ್ತೆ. ಆ ಶಬ್ದ ಕೇಳಿಸ್ಕೊಂಡಿದ್ ಕುಮಾರ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಯಾರಿಗೋ ಏನೋ ತೊಂದ್ರೆ ಆಗ್ತಿದೆ ಅಂತ ಧೈರ್ಯ ಮಾಡಿ ಆ ಗುಹೆ ಒಳಗ್ ಹೋಗ್ತಾನೆ. ಆ ಗುಹೆ ತುಂಬಾ ಪಾಳ್ ಬಿದ್ದಿರುತ್ತೆ. ಕುಮಾರಂಗೆ ಉಸಿರಾಡಕ್ಕೂ ಕಷ್ಟ ಆಗ್ತಿರುತ್ತೆ. ಅಂತ ಜಾಗದಲ್ಲಿ ಒಬ್ನೇ ಹೋಗ್ತಿರ್ತಾನೆ. ಹಿಂಗೆ ಮುಂದೆ ಬರ್ತಾ ಬರ್ತಾ ಕುಮಾರ ಒಂದ್ ದೊಡ್ಡ ಬಾಗ್ಲು ತರ ಇರೋ ಗೋಡೆ ಮುಂದೆ ಬಂದ್ ನಿಂತ್ಕೊಂತಾನೆ. ಆ ಗೋಡೆ ಮೇಲೆ ಏನೇನೋ ಬರ್ದಿರುತ್ತೆ. ಕುಮಾರ ಅದನ್ನೆಲ್ಲ ನೋಡಿ ಏನಿರ್ಬೋದು ಅಂತ ನೋಡ್ತಾನೆ. ಅದನ್ನ ಮುಟ್ಟಿದ ತಕ್ಷಣ ಅವ್ನು ನಿಂತಿರೋನೆಲ್ಲ ಓಪನ್ ಆಗಿ ಕುಮಾರ ಸೀದಾ ಕೆಳಗ್ ಬಿದ್ದೋಗ್ತಾನೆ. ಹಂಗ್ ಬಿದ್ದು ಎದ್ ನೋಡಿದ್ ಕುಮಾರಂಗೆ ಆ ಕಾವ್ಯ ಓಡಾಡ್ತಿದ್ದಿದ್ ಬೋಟ್ ನ ಯಾರೋ ದಿಗ್ಬಂಧನ ಹಾಕಿ ಬಂದಿ ಮಾಡಿರೋ ತರ ಕಾಣಿಸುತ್ತೆ. ಮತ್ತೆ ಮುಂದೆ ಏನಾಗುತ್ತೆ, ಆ ಬೋಟ್ ಅಲ್ಲಿಗೆ ಹೆಂಗ್ ಬಂತು, ಜೋರಾಗಿ ಅಳ್ತಿದ್ದ ಹೆಂಗ್ಸ್ ಯಾರು ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಇವಾಗ ಆ ಬೋಟ್ ನ ನೋಡಿದ್ ಕುಮಾರಂಗೆ ಆಶ್ಚರ್ಯ ಅನ್ಸುತ್ತೆ. ಇದು ಆ ಕೆರೆ ಹತ್ರ ತಾನಾಗ್ತಾನೆ ಓಡಾಡ್ತಿದ್ದಿದ್ ಬೋಟ್ ಅಲ್ವಾ, ಇಲ್ಲಿಗೆ ಹೆಂಗ್ ಬಂತು, ಯಾರೀ ತರ ಬಂದಿ ಮಾಡಿರೋದು ಅಂತ ಬೋಟ್ ಇದ್ದಿದ್ ಬಂಧನನೆಲ್ಲ ಕಿತ್ತಾಕ್ತಾನೆ. ಆಚೆ ಜೋರಾಗಿ ಗಾಳಿ ಬೀಸುತ್ತೆ. ಆ ಬೋಟ್ ನ ಕುಮಾರ ಬಿಡ್ಸಿದ ತಕ್ಷಣ ಅವ್ನ್ಗೇನೋ ಒಂಥರ ಫೀಲ್ ಆಗ್ತಿರುತ್ತೆ. ಯಾವ್ದೋ ಒಂದ್ ಆತ್ಮ ಅವನ್ ಮೈ ಮೇಲೆ ಸೇರ್ಕೊಂಡಂಗ್ ಅನ್ಸುತ್ತೆ. ಅವನ್ಗೆ ಗೊತ್ತಿಲ್ದೆ ಬೋಟ್ ನ ಅಲ್ಲಿಂದ ಎಳ್ಕೊಂಡು ಆ ಗುಹೆಯಿಂದ ಆಚೆ ಬರ್ತಾನೆ. ಹಂಗ ಆಚೆ ಬಂದ್ ನೋಡಿದ್ದ ಜಾಗ ಇನ್ನೂ ಭಯಾನಕವಾಗಿ ಕಾಣಿಸುತ್ತೆ. ಏನೇನೋ ಶಬ್ದ ಬರ್ತಾನೆ ಇರ್ತವೆ. ಅವಾಗ್ಲೇ ಮುಂದೆ ಕಾಡೊಳಗೆ ಯಾರೋ ಓಡೋದಂಗ್ ಅನ್ಸುತ್ತೆ. ತುಂಬಾ ಭಯ ಪಟ್ಕೊಂಡ್ ಅಲ್ಲೋಗ್ ನೋಡಿದ್ ಕುಮಾರಂಗೆ ಅವ್ನ್ ಫ್ರೆಂಡ್ ಬಿಸಾಕಿದ್ದಿದ್ ಬಳೆ ವಾಪಸ್ ಸಿಗುತ್ತೆ. ಅದನ್ನ ಎತ್ಕೊಂಡ್ ಮೇಲೆ ಎದ್ದೋಳ್ತಾನೆ. ಅವ್ನ್ ಮುಂದೆ ಆ ಕಾವ್ಯನ ಆತ್ಮ ಅಳ್ತಾ ನಿಂತಿರುತ್ತೆ. ಅವಳು ನೋಡಿದ್ ಕುಮಾರಂಗೆ ತುಂಬಾ ಭಯ ಆಗುತ್ತೆ. ಸೊ ಕುಮಾರ ಎತ್ಕೊಂಡು ನಾನಿಲ್ಲೇನೋ ತೊಂದ್ರೆ ಮಾಡಕ್ ಬಂದಿಲ್ಲ, ನಂಗೇನು ಮಾಡ್ಬೇಡ ಅಂತ ಕೇಳ್ತಾನೆ. ಅವಾಗ ಕಾವ್ಯನ ಆತ್ಮ, ನಾನ್ ಒಳ್ಳೆಯವ್ರಿಗೆ ಯಾವತ್ತೂ ತೊಂದ್ರೆ ಕೊಡಲ್ಲ, ಇವತ್ ನಿನ್ನಿಂದಾನೇ ನನ್ನ ಆತ್ಮಕ್ ತಿರ್ಗಾ ಬಿಡುಗಡೆ ಸಿಕ್ಕಿದೆ, ನಾನ್ ನಿಂಗೇನು ಮಾಡಲ್ಲ, ಆದ್ರೆ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿದೆ ಅಂತ ಹೇಳ್ತಾಳೆ. ಹೌದು, ನಾವು ನೋಡ್ದಂಗೆ ಚೈತ್ರ ಕಾವಿನಿಂದ ಕಾಣೆ ಆಗಿರಲ್ಲ. ಅವತ್ತಿನ ರಾತ್ರಿ ಆ ಕೆರೆ ಹತ್ರ ನಡೆದಿದ್ದೇ ಬೇರೆ. ಚೈತ್ರ ಕಾಣೆ ಆಗಿದ್ದ ದಿನಾನೇ ಕಾವಿನಾತ್ಮನು ಆ ಗುಹೆಲ್ ಬಂದಿ ಮಾಡಿರ್ತಾರೆ. ಅವರೆಲ್ಲ ಯಾರು, ಯಾಕೆ ಈ ತರ ಮಾಡಿದ್ರು, ಅಷ್ಟು ಭಯಾನಕವಾಗಿ ಕಾಣಿಸೋ ಮಾಟ ಮಂತ್ರ ಮಾಡೋ ಅಂತ ಜಾಗದಲ್ಲಿ ಏನೇನ್ ನಡೀತಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಚೈತ್ರ ಕಾಣೆ ಆಗಿದ್ ರಾತ್ರಿ ಆ ಕೆರೆ ಹತ್ರ ಆಗಿದ್ದೇನೋ ಅಂತ ತಿಳ್ಕೊಳಕ್ಕೂ ಮುಂಚೆ ಚೈತ್ರ ಯಾಕೆ ಅಲ್ಲಿಗ್ ಬಂದ್ಲು ಅಂತ ತಿಳ್ಕೊಬೇಕು. ಸೊ ಬನ್ನಿ ಅದನ್ನ ಹೇಳ್ತೀನಿ. ಚೈತ್ರ ಆ ಕೆರೆ ಹತ್ರ ಬರಕ್ಕೂ 6 ದಿನದ ಮುಂಚೆ ಒಂದಿನ ಅವ್ರ ಅಜ್ಜಿ ಮನೆಗೆ ಹೋಗಿ ವಾಪಸ್ ಬರೋದು ಸಂಜೆ ಆಗ್ಬಿಡುತ್ತೆ. ಹಿಂಗೆ ಒಬ್ಳೆ ಕಾರಲ್ಲಿ ಹಾಡಾಕೊಂಡ್ ಬರ್ತಿರ್ತಾಳೆ. ಆದ್ರೆ ಅದ್ರಲ್ಲಿ ಅಚಾನಕ್ ಆಗಿ ಯಾವ್ದೋ ವಿಚಿತ್ರ ಶಬ್ದ ಕೇಳಿಸುತ್ತೆ. ಮೋಸ್ಟ್ಲಿ ಕಾರಲ್ಲಿ ಏನೋ ತೊಂದ್ರೆ ಆಗಿದೆ ಅನ್ಕೊಂಡ್ ಬರ್ತಿರ್ತಾಳೆ. ಅವಳ ಕಾರ್ ಮುಂದೆಯಿಂದ ಯಾರು ಓಡೋದಂಗ್ ಅನ್ಸುತ್ತೆ. ಮೊದ್ಲೇ ಆ ದಾರಿ ತುಂಬಾ ಭಯಾನಕವಾಗಿ ಕಾಣಿಸ್ತಿರುತ್ತೆ. ಸೊ ಚೈತ್ರ ಸ್ವಲ್ಪ ಭಯ ಪಡ್ತಾಳೆ. ಮೊದ್ಲು ಆ ದಾರಿ ದಾಟ್ಬೇಕು ಅಂತ ಫಾಸ್ಟ್ ಆಗಿ ಬರ್ತಿರ್ತಾಳೆ. ಹಿಂದೆಯಿಂದ ಜೋರಾಗಿ ಹಾರನ್ ಸೌಂಡ್ ಬರ್ತಾನೆ ಇರುತ್ತೆ. ಚೈತ್ರ ಒಂದ್ಸಲ ಮಿರರ್ ನೋಡ್ತಾಳೆ. ಅವಳ ಕಾರ್ ಹಿಂದೆ ಸೀಟ್ ಅಲ್ಲಿ ಕಾವ್ಯ ಕುತ್ಕೊಂಡು ಇವಳನ್ನೇ ನೋಡ್ತಾ ನಗ್ತಿರ್ತಾಳೆ. ಅದನ್ನ ನೋಡಿ ಗಾಬರಿಯಿಂದ ಕಾರ್ ಸ್ಟೇರಿಂಗ್ ತಿರುಗಿಸಿದ ಚೈತ್ರ ಸೀದಾ ಕೆರೆ ದಾರಿಗೆ ಎಂಟರ್ ಆಗಿ ಕೆರೆ ಮುಂದೆ ಬರ್ತಾಳೆ. ಅಲ್ಲಿ ಅವಳ ಕಾರ್ ಸಡನ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಚೈತ್ರ ಇತ್ಕೊಂಡು ಯಾಕೆ ಈ ತರ ಆಗ್ತಿದೆ, ಮೋಸ್ಟ್ಲಿ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀನ, ಈ ನಮ್ಮ ಅಜ್ಜಿನೂ ಸುಮ್ನೆ ಇರಲ್ಲ, ಏನೇನೋ ದೆವ್ವದ ಕತೆ ಹೇಳಿ ನಂಗೆ ಇವಾಗೆಲ್ಲ ಹಂಗೆ ಅನಿಸ್ತಿದೆ ಅನ್ಕೊಂಡು ಇಳಿದ್ ನೋಡ್ತಾಳೆ. ಅವಳಿಗೆ ಆ ಬೆಟ್ಟದ ಕೆರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಆ ಕೆರೆ ದಡದಲ್ಲಿ ಒಂದ್ ಬೋಟ್ ನಿಂತಿರುತ್ತೆ. ಸೊ ಅದನ್ನೊಂದ್ ಫೋಟೋ ತೆಕ್ಕೋತಾಳೆ. ಆದ್ರೆ ಆ ಫೋಟೋಲಿ ದಡದ ಹತ್ರ ಇರೋ ಬೋಟ್ ತಾನಾಗ್ ತಾನೆ ಕೆರೆ ಮಧ್ಯದಲ್ಲಿ ಓಡಾಡ್ತಿರೋ ಹಂಗ್ ಕಾಣಿಸುತ್ತೆ. ಮುಂದೆ ನೋಡಿದ್ರೆ ಆ ಬೋಟ್ ದಡದಲ್ಲೇ ಇರುತ್ತೆ. ಚೈತ್ರಂಗ್ ಇದೆಲ್ಲ ವಿಚಿತ್ರ ಅನ್ಸುತ್ತೆ. ಸೊ ಹಿಂಗೆ ಆ ಕೆರೆ ಹತ್ರ ಓಡಾಡ್ತಿರೋ ಚೈತ್ರಂಗೆ ಒಂದ್ ಬಳೆ ಸಿಗುತ್ತೆ. ಅದನ್ನ ನೋಡಿ ತುಂಬಾ ಇಷ್ಟಪಟ್ಟು ಅದನ್ನ ಎತ್ಕೊಂಡು ಮೊದ್ಲಲ್ಲಿಂದ ಹೊರಡೋಣ ಅಂತ ಬರ್ತಾಳೆ. ಆದ್ರೆ ಅವಳನ್ನ ಹಿಂದೆಯಿಂದ ಯಾರೋ ಕೈ ಹಿಡ್ದು ಎಳ್ದಂಗ್ ಅನ್ಸುತ್ತೆ. ಭಯ ಪಟ್ಕೊಂಡ್ ನಿಧಾನಕ್ ತಿರುಗ್ ನೋಡ್ತಾಳೆ. ಅವಳ ಕೈಗೆ ಯಾವ್ದೋ ಒಂದ್ ಹಳೆ ಸೀರೆ ಸಿಗಾಕೊಂಡಿರುತ್ತೆ. ಅವಳಿತ್ಕೊಂಡು ನಗ್ತಾ ಅದನ್ನ ಕಿತ್ತಾಕಿ ಬರ್ತಿರ್ತಾಳೆ. ಆದ್ರೆ ಮುಂದೆ ಯಾರೋ ಗೆಜ್ಜೆ ಕಟ್ಕೊಂಡು ಅವಳ ಕಡೆನೆ ಓಡ್ ಬರ್ತಿರೋ ಶಬ್ದ ಕೇಳಿಸುತ್ತೆ. ಆ ಶಬ್ದ ಎಷ್ಟು ಭಯಾನಕವಾಗಿರುತ್ತಂದ್ರೆ ಚೈತ್ರ ತುಂಬಾ ಭಯ ಪಟ್ಕೊಂಡ್ ಕಾರೊಳಗ್ ಬಂದ್ ಕೂತ್ಕೋತಾಳೆ. ಹಂಗ್ ನಿಂತೋಗಿದ್ ಕಾರ್ ತಾನಾಗ್ ತಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅಲ್ಲಿಂದ ಅವತ್ತು ಚೈತ್ರ ಆ ಬಳೆ ತಗೊಂಡ್ ಬಂದ್ಬಿಡ್ತಾಳೆ. ಆದ್ರೆ ಆ ಬಳೆಯಿಂದಾನೆ ಚೈತ್ರಂಗ್ ಹೋಗ್ತಾ ಹೋಗ್ತಾ ಭಯಾನಕ ಅನುಭವಗಳಾಗಕ್ ಶುರು ಆಗ್ತವೆ. ಅದೆಲ್ಲ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆ ಬಳೆ ಜೊತೆ ಚೈತ್ರ ತುಂಬಾ ಭಯ ಪಟ್ಕೊಂಡ್ ಮನೆಗ್ ಬರ್ತಾಳೆ. ಹಂಗ್ ಬಂದಿ ಚೈತ್ರ ಸೀದಾ ಓಡೋಗಿ ಅವ್ರ ಅಮ್ಮನ್ ತಪ್ಕೋತಾಳೆ. ಅವ್ರ ಅಮ್ಮ ಇತ್ಕೊಂಡು ಯಾಕೆ ಏನಾಯ್ತು ಇಷ್ಟೆದ್ರುಕೊಂಡಿದ್ಯಾ ಅಂತ ಕೇಳ್ದಾಗ ಚೈತ್ರ ಏನಿಲ್ಲ ಅಮ್ಮ, ಯಾಕೋ ನಿನ್ನ ತಪ್ಕೋಬೇಕು ಅನ್ಸ್ತು ಅಷ್ಟೇ ಅಂತ ಹೇಳ್ತಾಳೆ. ಅವಾಗ ಅವ್ರ ಅಮ್ಮ ಇತ್ಕೊಂಡು ಸರಿ ಹೋಗು ಫ್ರೆಶ್ ಅಪ್ ಆಗ್ಬಿಟ್ ಬಾ, ಊಟ ಮಾಡೋಣ ಅಂತ ಹೇಳಿ ಅವ್ರಿಬ್ರು ಊಟ ಮಾಡ್ತಾರೆ. ಅದಾದ್ಮೇಲೆ ಚೈತ್ರ ಅವಳ ರೂಮಕ್ ಬಂದು ಸ್ವಲ್ಪ ಕೇಸ್ ಸ್ಟಡಿ ಮಾಡ್ತಿರ್ತಾಳೆ. ಅವ್ರಮ್ಮ ತಿರ್ಗಾ ಕಾಫಿ ತಗೊಂಡ್ ಬಂದು ಚೈತ್ರ ಜೊತೆ ಕುತ್ಕೊಂಡ್ ಹಂಗೆ ನಗ್ನಗ್ತಾ ಮಾತಾಡ್ತಿರ್ತಾರೆ. ಅವಾಗ್ಲೇ ಚೈತ್ರಂಗ್ ಅವ್ರ ಅಮ್ಮನ್ ಕಡೆಯಿಂದ ಒಂದ್ ಫೋನ್ ಬರುತ್ತೆ. ಚೈತ್ರ ಎಲ್ಲಿದ್ಯೆ, ಮನೆಗ್ ಬಂದ, ನಾನ್ ಆಚೆ ಇದ್ದೀನಿ, ಬರದ್ ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಗೆ ಮಾಡಿದ್ದೀನಿ,
ತಿನ್ಕೋ, ಬಾಗ್ಲೆಲ್ಲ ಕರೆಕ್ಟಾಗಿ ಹಾಕೊಳ್ಳೆ ಅಂತ ಹೇಳ್ತಾರೆ. ಚೈತ್ರಂಗ್ ತುಂಬಾ ಭಯ ಆಗುತ್ತೆ. ಅವಳಿಗೆ ನಡ್ಕ ಶುರು ಆಗುತ್ತೆ. ನಮ್ಮಮ್ಮ ಆಚೆ ಇದ್ಮೇಲೆ ಇಷ್ಟೊತ್ತು ನನ್ ಜೊತೆ ಇರೋದ್ ಯಾರು ಅಂತ ನಿಧಾನಕ್ ತಿರುಗ್ ನೋಡ್ತಾಳೆ. ಅವಳು ನೋಡಿದ ದೃಶ್ಯ ತುಂಬಾ ಭಯಾನಕವಾಗಿರುತ್ತೆ. ಅದನ್ನ ನೋಡಿ ಚೈತ್ರ ತಲೆ ಸುತ್ತಿ ಬಿದ್ದೋಗ್ತಾಳೆ. ಇನ್ ಅವಳಿಗೆ ಎಚ್ಚರ ಆಗದೆ ಬೆಳಗ್ಗೆ ಎದ್ದು ಈ ವಿಷಯ ಯಾರತ್ರನೂ ಹೇಳ್ದೆ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜಲ್ಲೂ ಚೈತ್ರಂಗ್ ಎಲ್ಲಾ ಕಡೆ ಕಾವ್ಯನೇ ಕಾಣಿಸ್ತಿರ್ತಾಳೆ. ಹಿಂಗೆ ಅವಳ ಜೊತೆ ದಿನ ಆಗ್ತಾನೆ ಇರುತ್ತೆ. ಅದನ್ನ ಅವಳು ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಹಂಗಿರ್ಬೇಕಾದ್ರೆ ಒಂದಿನ ಸಂಜೆ ಕಾಲೇಜಿಂದ ಮನೆಗ್ ಬರ್ತಿರೋ ಚೈತ್ರಂಗೆ ಒಬ್ರು ಅಡ್ಡ ಬರ್ತಾರೆ. ಅವ್ರಿತ್ಕೊಂಡು ನಿನ್ ಹಿಂದೆ ಬಿದ್ದಿರೋ ಆತ್ಮಕ್ಕೆ ನಿನ್ನಿಂದ ಕೆಲ್ಸ ಇದೆ, ಅದ್ ನಿನ್ ಹತ್ರ ಏನೋ ಹೇಳ್ಬೇಕು ಅಂತ ಇದೆ. ಮೊದ್ಲೋಗು, ನೀನ್ ಆ ಬಳೆ ಎಲ್ಲಿಂದ ತಂದಿದ್ದೋ ಆ ಜಾಗಕ್ಕೆ ಹೋಗು, ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಚೈತ್ರ ಅವತ್ತು ತುಂಬಾ ಅರ್ಜೆಂಟ್ ಅಲ್ಲಿ ಆ ಕೆರೆ ಹತ್ರ ಬಂದಿರ್ತಾಳೆ. ಹಂಗ್ ಬಂದಿದ್ದ ಅವಳ ಜೊತೆ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆ ಕೆರೆ ಹತ್ರ ಬಂದಿದ್ದ ಚೈತ್ರಂಗೆ ಕಾವ್ಯ ಕಾಣಿಸ್ಕೋತಾಳೆ. ಚೈತ್ರ ತುಂಬಾ ಭಯ ಪಟ್ಕೊಂಡು ಯಾಕ್ ನಾನ್ ಹಿಂದೆ ಬಿದ್ದಿದ್ಯಾ ಅಂತ ಕೇಳ್ದಾಗ ಕಾವ್ಯ ಹೇಳ್ತಾಳೆ. ಏನಾಗಿರುತ್ತಂದ್ರೆ, ಕಾವ್ಯ ಅರ್ಜುನ್ ಮೇಲೆ ದ್ವೇಷ ತೀರ್ಸ್ಕೊಂಡು ಅವಳಿಗಾಗಿದ್ದ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು ಅಂತ ಅದೇ ಕೆರೆ ಹತ್ರ ಕಾವಲ್ ಕಾಯ್ತಿರ್ತಾಳೆ ಅಂತ ಹೇಳಿದ್ದೆ. ಅವಳಿಂದ ಊರಲ್ಲೆಲ್ಲಾರು ನೆಮ್ಮದಿಯಾಗಿರ್ತಾರೆ. ಆದ್ರೆ ದಿನಗಳು ಹೋಗ್ತಾ ಹೋಗ್ತಾ ಕೆರೆ ಹತ್ರ ಬರೋ ಹೆಣ್ಮಕ್ಳೆಲ್ಲ ವಿಚಿತ್ರವಾಗಿ ಕಾಣೆ ಆಗ್ತಿರ್ತಾರೆ. ಇದ್ರಿಂದ ತಿರ್ಗಾ ಊರಿನ ಜನಕ್ಕೆ ಕಾವ್ಯನ್ ಮೇಲೆ ಭಯ ಉಟ್ಕೊಳ್ಳುತ್ತೆ. ಇದೆಲ್ಲ ಅವಳೇ ಮಾಡ್ತಾವಳೆ ಅಂತ ತಪ್ಪು ತಿಳ್ಕೊತಾರೆ. ಅದ್ರಲ್ಲಿ ಆಗ್ತಿದ್ದಿದ್ ವಿಷಯನೇ ಬೇರೆ. ಆ ಕಾಡಲ್ಲಿರೋ ಗುಹೆಲೊಬ್ಬ ಇರ್ತಾನೆ, ಭೂತಪ್ಪ ಅಂತ. ಅವನು ಈ ಮಾಟ ಮಂತ್ರ, ನರಬಲಿ ಎಲ್ಲಾ ಮಾಡ್ತಿರ್ತಾನೆ. ಅವನ ಹತ್ರ ಒಂದ್ ದಿನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಅವ್ನ್ ತುಂಬಾ ನೋವಲ್ಲಿರ್ತಾನೆ. ಏನಾಗಿರುತ್ತಂದ್ರೆ, ಅವನ್ಗೊಬ್ಳು ಮಗ್ಳಿರ್ತಾಳೆ. ಅವಳಂದ್ರೆ ಅವನ ಹೆಂಡತಿಗೆ ಪಂಚಪ್ರಾಣ. ಆದ್ರೆ ಒಂದ್ ದಿನ ಮಗ್ಳು ಸ್ಕೂಲ್ ಮುಗಿಸ್ಕೊಂಡ್ ವಾಪಸ್ ಬರ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾಳೆ. ಅವಳು ಸತ್ತೋದ್ಲು ಅನ್ನೋ ವಿಷಯನ ಅವ್ರಮ್ಮ ಒಪ್ಕೊಳಲ್ಲ. ಒಂಥರ ಹುಚ್ಚಿ ಆಗ್ಬಿಡ್ತಾಳೆ. ಯಾವಾಗ್ಲೂ ಒಬ್ಬೊಬ್ಳೆ ಮಾತಾಡ್ತಾ ಒಬ್ಬೊಬ್ಳೆ ಆಟ ಆಡ್ತಾ ಇರ್ತಾಳೆ. ಇದನ್ ನೋಡಿದ್ದ ಬಿಸ್ನೆಸ್ ಮ್ಯಾನ್ಗೆ ತುಂಬಾ ನೋವಾಗುತ್ತೆ. ನನ್ನ ಹತ್ರ ಎಲ್ಲ ಇದೆ, ಆದ್ರೆ ಏನ್ ಪ್ರಯೋಜನ? ನನ್ ಮಗಳನ್ನ ಕಳ್ಕೊಂಡೆ. ನನ್ನ ಹೆಂಡತಿ ಇವಾಗ ಹುಚ್ಚಿ ಆದ್ಲು. ನಂಗೆ ಯಾಕೆ ಶಿಕ್ಷೆ ಅನ್ಕೊಂಡು ಅದಕ್ಕೆ ಏನಾದ್ರೂ ಪರಿಹಾರ ಸಿಗ್ಬೋದಾ ಅಂತ ಭೂತಪ್ಪನ ಹತ್ರ ಬಂದಿರ್ತಾನೆ. ಹಂಗ್ ಬಂದಿದ್ದವನ್ಗೆ ಆ ಭೂತಪ್ಪ ಕೊಡೋ ಪರಿಹಾರ ತುಂಬಾ ಭಯಾನಕ. ಅದೇನು ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಪರಿಹಾರ ಕೇಳ್ಕೊಂಡ್ ಬಂದಿದ್ ಬಿಸ್ನೆಸ್ ಮ್ಯಾನ್ಗೆ ಭೂತಪ್ಪ ಒಂದ್ ಭಯಾನಕ ಪೂಜೆ ಬಗ್ಗೆ ಹೇಳ್ತಾನೆ. ಏನಂದ್ರೆ, ಒಂದ್ ವಿಶೇಷ ರಾತ್ರಿ ದಿನ 101 ಹೆಣ್ಮಕ್ಳನ್ನ ವಶೀಕರಣ ಮಾಡಿ ಎಲ್ಲಾರ್ನು ಬಲಿ ಕೊಟ್ರೆ ನಿನ್ ಮಗ್ಳು ನಿಂಗ್ ವಾಪಸ್ ಸಿಗ್ತಾಳೆ. ಆಮೇಲೆ ನಿನ್ ಹೆಂಡತಿನೂ ಮುಂಚೆ ತರ ನಾರ್ಮಲ್ ಆಗ್ತಾಳೆ. ಆದ್ರೆ ನನ್ಗೂ ಆ ಪೂಜೆ ಬಗ್ಗೆ ಅಷ್ಟೊಂದ್ ಗೊತ್ತಿಲ್ಲ. ಅದನ್ನ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಪೂಜೆ ನಿನ್ಗೋಸ್ಕರ ನಡೀತಿರೋದ್ರಿಂದ ನಿನ್ ಪ್ರಾಣ ಹೋಗ್ಬೋದು. ನಿಂಗದ್ ಓಕೆನಾ ಅಂತ ಕೇಳ್ದಾಗ ಆ ಬಿಸ್ನೆಸ್ ಮ್ಯಾನ್ಗೆ ತನ್ ಮಗಳು ವಾಪಸ್ ಬದುಕಿ ಅವನ್ ಹೆಂಡತಿ ಸರಿ ಹೋದ್ರೆ ಸಾಕಾಗಿರುತ್ತೆ. ಸೊ ಅದ್ ಯಾವ್ದಕ್ಕೂ ಎದ್ರುಕೊಳ್ದೆ ಆ ಪೂಜೆಗೆ ಒಪ್ಕೋತಾನೆ. ಇವಾಗ ಶುರು ಆಗದೆ ಹೆಣ್ಮಕ್ಳು ವಶೀಕರಣ. ಹೌದು, ಭೂತಪ್ಪ ಕೆರೆ ಹತ್ರ ಬರೋ ಹೆಣ್ಮಕ್ಳನ್ನ ಒಂದ್ ಮಂತ್ರದಿಂದ ವಶೀಕರಣ ಮಾಡಿ ಅವನಿರೋ ಗುಹೆ ಹತ್ರ ಅವ್ರಾಗ ಬರೋಂಗ್ ಮಾಡ್ತಿರ್ತಾನೆ. ಅದ್ರಿಂದ ಆ ಕೆರೆ ಹತ್ರ ಇದ್ದಿದ್ ಕಾವ್ಯನ ಆತ್ಮಕ್ಕೆ ಅಲ್ಲೇನೋ ತೊಂದ್ರೆ ಆಗ್ತಿದೆ ಅನ್ನೋದ್ ಗೊತ್ತಾಗಲ್ಲ. ಹಂಗೆ ದಿನಗಳು ಕಳೀತಾ ಅಲ್ಲಿ ಹೆಣ್ಮಕ್ಳು ಕಾಣೆ ಆಗ್ತಿರೋ ಕೇಸ್ ಜಾಸ್ತಿ ಆಗ್ತಾ ಬರುತ್ತೆ. ತುಂಬಾ ಜನ ಆ ಕೆರೆ ಹತ್ರ ಕಳ್ದೋಗಿರೋ ಹುಡ್ಗಿರ್ನ ಹುಡುಕ್ತಿರ್ತಾರೆ, ಆದ್ರೆ ಒಬ್ರು ಸಿಗಲ್ಲ. ಆ ಗುಹೆ ಕಾಡೊಳಗ್ ಇದ್ದಿದ್ರಿಂದ ಆ ಜಾಗದ ಬಗ್ಗೆ ಯಾರಿಗೂ ಅಷ್ಟೊಂದ್ ಗೊತ್ತಾಗಲ್ಲ. ಸೊ ಕಾವ್ಯಂಗ್ ಇದೆಲ್ಲ ಗೊತ್ತಾಗಿ ಒಂದ್ ರಾತ್ರಿ ಯಾವ್ದೋ ಒಂದ್ ಹುಡ್ಗಿ ಆ ಗುಹೆ ದಾರಿಲ್ ನಡ್ಕೊಂಡ್ ಹೋಗ್ತಿರೋದ್ ನೋಡಿ ಅವಳನ್ನ ಫಾಲೋ ಮಾಡ್ತಾಳೆ. ಹಂಗೋಗಿ ಹುಡ್ಗಿ ಆ ಗುಹೆಲ್ ಹೋಗ್ಬಿಡ್ತಾಳೆ. ಆದ್ರೆ ಕಾವ್ಯಂಗ್ ಅದ್ರೊಳಗ್ ಹೋಗಕ್ ಕಷ್ಟ ಆಗ್ತಿರುತ್ತೆ. ಅಲ್ಲಿ ಯಾವ್ದೋ ಒಂದ್ ಶಕ್ತಿ ಅವಳನ್ನ ತಡೀತಿರುತ್ತೆ. ಸೊ ಕಾವ್ಯ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾಳೆ. ಆಮೇಲೆ ಚೈತ್ರ ಆ ಕೆರೆ ಹತ್ರ ಬಂದಾಗ ಅವಳು ವಶೀಕರಣ ಆಗದೆ ಇರೋದ್ ನೋಡ್ತಾಳೆ. ಚೈತ್ರ ಒಂದ್ ಲಾಸ್ಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಇದಕ್ಕೆಲ್ಲ ಒಂದ್ ಅಂತ್ಯ ಸಿಗುತ್ತೆ ಅಂತ ಚೈತ್ರನ್ನ ಕಾವ್ಯನ ಹತ್ರ ಕರ್ಸ್ಕೊಂಡಿರ್ತಾಳೆ. ಆದ್ರೆ ನಮಗ್ ಗೊತ್ತಿರೋಂಗೆ ಅಲ್ಲಿಗ್ ಬಂದಿದ್ ಚೈತ್ರನು ಇವಾಗ ಕಾಣೆ ಆಗಿದ್ದಾಳೆ. ಅದ್ರಿಂದ ಏನ್ ರಹಸ್ಯ ಇದೆ ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಭೂತಪ್ಪ ಕಾಯ್ತಿರೋ ರಾತ್ರಿ ಬರಕ್ಕೆ ಇನ್ನ 3 ದಿನ ಮಾತ್ರ ಬಾಕಿ ಇರುತ್ತೆ. ಅವ್ರೇನ್ 101 ಹೆಣ್ಮಕ್ಳನ್ನ ಬಲಿ ಕೊಡ್ಬೇಕು ಅನ್ಕೊಂಡಿದ್ರೋ ಅದಕ್ಕೆ ಇನ್ನೂ ಒಂದ್ ಹುಡ್ಗಿ ಕಮ್ಮಿ ಇರ್ತಾಳೆ. ಆದ್ರೆ ಆ ಕೆರೆ ಹತ್ರ ಹೋದ್ರೆ ಅಪಾಯ ಅನ್ನೋ ವಿಷಯ ಎಲ್ಲಾ ಕಡೆ ಗೊತ್ತಾಗಿ ಆ ಕಡೆ ಯಾವ ಹುಡ್ಗಿನೂ ಬಂದಿರಲ್ಲ. ಹಂಗಿರ್ಬೇಕಾದ್ರೆ ಬರದೆ ಚೈತ್ರ. ಅಲ್ಲಿಗ್ ಬಂದಿದ್ ಚೈತ್ರ ಕಾವಿನಿಂದ ಅಲ್ಲಿ ನಡೀತಿರೋ ಎಲ್ಲಾ ವಿಷಯ ತಿಳ್ಕೊತಾಳೆ. ಅದ್ ತಿಳ್ಕೊಂಡ್ ವಾಪಸ್ ಬರ್ತಿರೋ ಚೈತ್ರನ್ನ ಹಿಂದೆ ಯಾರೋ ಹೊಡೆದು ಪ್ರಜ್ಞೆ ತಪ್ಪೋ ತರ ಮಾಡ್ತಾರೆ. ಅವಳನ್ ಕಾಪಾಡಕ್ ಬಂದಿದ್ ಕಾವಿನ್ನು ಬಂದಿ ಮಾಡ್ಬಿಡ್ತಾರೆ. ಅದ್ ಬೇರೆ ಯಾರು ಅಲ್ಲ, ಆ ಭೂತಪ್ಪನೆ. ಅವನ್ಗೆ ಈ ಆತ್ಮಗಳನ್ನ ಬಂದಿ ಮಾಡೋ ಶಕ್ತಿನೂ ಇರುತ್ತೆ. ಸೊ ಚೈತ್ರನ ಅಲ್ಲಿಂದ ಕಿಡ್ನಾಪ್ ಮಾಡಿ ಆ ಕಾವಿನಾತ್ಮ ಹೊರಗಡೆ ಓಡಾಡ್ಕೊಂಡಿದ್ರೆ ಅವ್ರು ಮಾಡ್ತಿರೋ ಪೂಜೆಗೆ ತೊಂದ್ರೆ ಆಗುತ್ತೆ ಅಂತ ಅವಳನ್ನ ಬೋಟ್ ಒಳಗ್ ಬಂದಿ ಮಾಡಿ ಬಿಡ್ಸ್ಕೊಳಕ್ ಆಗದೆ ಇರೋ ತರ ಗುಹೆಯಲ್ಲಿ ಇಟ್ಟಿರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆ ಗುಹೆಗೆ ಯಾರು ಬರಲ್ಲ ಅಂತ. ಆದ್ರೆ ನಮಗ್ ಗೊತ್ತಿರೋಂಗೆ ಕುಮಾರ ಧೈರ್ಯ ಮಾಡಿ ಅದ್ರೊಳಗೋದೋನು ಹಂಗ್ ಬಂದಿ ಆಗಿದ್ದಿದ್ ಬೋಟ್ ನ ಬಿಡಿಸಿ ಕಾವಿನಾತ್ಮಕ್ಕೆ ಬಿಡುಗಡೆ ಕೊಟ್ಟಿದ್ದಾನೆ.
ಆಮೇಲೆ ಕುಮಾರಂಗ್ ಕಾಣಿಸಿದ ಕಾವ್ಯ ಅವನಿಂದ ಒಂದ್ ಕೆಲ್ಸ ಆಗ್ಬೇಕು ಅಂತ ಹೇಳ್ತಾಳೆ. ಅದೇನು ಮತ್ತೆ ವಶೀಕರಣ ಆಗಿರೋ ಎಲ್ಲಾ ಹೆಣ್ಮಕ್ಳು ಎಲ್ಲಿದ್ದಾರೆ? ಭೂತಪ್ಪ ಅನ್ಕೊಂಡಿರೋ ಪೂಜೆ ಸಕ್ಸಸ್ ಆಗುತ್ತಾ? ಅಷ್ಟಕ್ಕೂ ಕಾವ್ಯಂಗೆ ಭೂತಪ್ಪನ ಮುಂದೆ ನಿಂತು ಗೆಲ್ಲೋ ಶಕ್ತಿ ಇದೆಯಾ ಅಂತ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್.